ಎಲ್ರಿಗೂ ಜೈ ಜಿನೇಂದ್ರ. ಕರ್ನಾಟಕ ಜೈನ್ ಸಮಾಜ ಹಿತರಕ್ಷಣಾ ಒಕ್ಕೂಟದ ವತಿಯಿಂದ ಇವತ್ತಿನ ದಿನ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ನಾವು ಚಿಕ್ಕೋಡಿ AC ಆಫೀಸ್ ಎದುರಿಗೆ ಪ್ರಾರಂಭಿಸಿದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ, ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾಗಿರುವ ಜೈನ್ ಸಮಾಜದಲ್ಲಿ ಸಾಕಷ್ಟು ಬಡವರಿದ್ದಾರೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿತಕ್ಕಂಥ ನಮ್ಮ ಸಮಾಜದ ಎಲ್ಲ ಜನತೆಗೆ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ. ನೋಡ್ರಿ, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಪ್ರತಿ ವರ್ಷ ಸಾಕಷ್ಟು ಅನುದಾನಗಳನ್ನು ಕೊಡ್ತಾರೆ. ಅದರೊಳಗೆ ಎಲ್ಲೋ 1%, 2% ಅನುದಾನ ಕೂಡ ನಮ್ಮ ಸಮಾಜಕ್ಕೆ ಮುಟ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದ್ರೆ, ನಾವು ಯಾವುದೇ ರೀತಿ ಕಲ್ಲು ಒಗೆಯೋದಾಗಲಿ, ರಸ್ತಾರೋಪ ಮಾಡೋದಾಗಲಿ, ಸರ್ಕಾರಿ ಇಲಾಖೆಗಳನ್ನು ಗುರಿಯಾಗಿಡಿಸ್ಕೊಂಡು ಪ್ರತಿಭಟನೆ ಮಾಡೋದಾಗಲಿ ನಾವು ಮಾಡೋಂಗಿಲ್ಲ. ಯಾಕಂದ್ರೆ ನಮ್ಮದು ಮೂಲ ತತ್ವ ಅಹಿಂಸಾ ಪರಮೋ ಧರ್ಮ. ಅಹಿಂಸೆಯೇ ಮೂಲ ಮಂತ್ರನೂ ಇರೋದಂಥ ಧರ್ಮ ನಮ್ಮದು. ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಮಾಡ್ಕೋತ ಬಂದಾಗ್ಯೂ ಕೂಡ ಸರ್ಕಾರ ನಮ್ಮನ್ನು ನಿರ್ಲಕ್ಷಿಸ್ತಾ ಬರ್ತಾ ಇದೆ. ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಕೂಡ ನಾವು ಬೆಳಗಾವಿ ಜಿಲ್ಲೆಯ ಬಸ್ತವಾಡ ಗ್ರಾಮದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿ ಅಲ್ಲಿ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಬಂದು ಬಹಿರಂಗ ಸಭೆಯಲ್ಲಿ ಆಶ್ವಾಸನೆ ಕೊಟ್ಟು ಹೋದರು. ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ. ಆದರೆ ಯಾವುದೇ ಬೇಡಿಕೆಗಳನ್ನ ಈಡೇರಿಸಲಿಲ್ಲ. ಒಂದು ಮಲತಾಯಿ ಧೋರಣೆ ಅಂತಾರಲ್ಲ, ಹಂಗೆ ನಮ್ಮ ಸಮಾಜ ಮ್ಯಾಗ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಯಾಕಪ್ಪ ಈ ಮಲತಾಯಿ ಧೋರಣೆ? ನಮ್ಮ ಭಾರತದ ಸಂವಿಧಾನನ ಹೇಳ್ತದೆ ಎಲ್ಲರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಅಂತೇಳಿ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಮ್ಮ ಸಮಾಜನ ಸರ್ಕಾರ ನಿರ್ಲಕ್ಷಿಸ್ತಾ ಬಂದಿದೆ. ಆ ನಿರ್ಲಕ್ಷ್ಯದ ವಿರುದ್ಧವಾಗಿ ನಾವು ಇವತ್ತು ಅಮರನಾಥ ಉಪವಾಸವನ್ನು ಕೂತಿದ್ದೀವಿ. ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ಅಲ್ಲಿವರೆಗೆ ನಮ್ಮ ಈ ಉಪವಾಸ ಸತ್ಯಾಗ್ರಹವನ್ನು ನಾವು ಕೈ ಬಿಡುವುದಿಲ್ಲ. ನೋಡಿರಿ, ನಾವು ಕೇಳ್ತಕ್ಕಂಥ ಬೇಡಿಕೆಗಳು ಅತ್ಯಂತ ಪಾರದರ್ಶಕ ಬೇಡಿಕೆಗಳದಾವೆ. ಯಾವುದೇ ರೀತಿ ನಾವೇನು ಕಾನೂನಿನ ಮುಖಾಂತರ ಕ್ಲಿಷ್ಟಕರವಾದ ಬೇಡಿಕೆಗಳನ್ನೇನು ಕೇಳ್ತಾ ಇಲ್ಲ. ನೋಡಿರಿ, ನಮಗೂ ಸಮನಾಗಿ ಸಮಪಾಲು ಕೊಡ್ರಿ ಅಂತ ಕೇಳತ್ತೀವಿ. ಎಲ್ಲೋ ಒಂದು ಪೂರ್ವಗ್ರಹ ಪೀಡಿತ ಸರ್ಕಾರ ಇಲ್ಲ, ಜೈನರು ಆರ್ಥಿಕವಾಗಿ ಸದೃಢದಾರ ಅನ್ನೋ ಒಂದು ಪೂರ್ವಾಗ್ರಹ ಪೀಡಿತ ಕಲ್ಪನೆಯೊಂದಿಗೆ ಅವರು ಅದಾರ. ನಮ್ಮಲ್ಲೂ ಮೋರ್ ದ್ಯಾನ್ 60% ಬಡವರದಾರ. ಆ ಎಲ್ಲ ಬಡ ಜನತೆಗೆ ಯಾವುದೇ ರೀತಿ ಸರ್ಕಾರದ ಸಹಾಯ ಸವಲತ್ತುಗಳು ಸಿಗ್ತಾ ಇಲ್ಲ. ಆ ಸಹಾಯ ಸವಲತ್ತುಗಳು ಸಿಕ್ಕುಪ್ಪ ಅಂತಂದರೂ ನಾವು ಉಳಿದ ಸಮಾಜದ ಹಾಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಬಲರಾಗ್ತೀವಿ, ಸದೃಢ ಆಗ್ತೀವಿ. ನಮ್ಮ ಸಮಾಜದ ಬಹಳಷ್ಟು ಯುವಕರು ಉದ್ಯೋಗದಿಂದ ವಂಚಿತ ಆಗ್ತಾ ಇದ್ದಾರೆ, ಸರ್ಕಾರಿ ನೌಕರಿಗಳಿಂದ ವಂಚಿತ ಆಗ್ತಾ ಇದ್ದಾರೆ, ಶೈಕ್ಷಣಿಕ ಅವಕಾಶಗಳಿಂದ ವಂಚಿತ ಆಗ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಜೈನ್ ಸಮಾಜದ ಒಂದು ಹಿತರಕ್ಷಣಾ ಒಕ್ಕೂಟ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಈ ಪ್ರತಿಭಟನೆ ಮುಂಬರುವ ದಿನಗಳಲ್ಲಿ ಇನ್ನೂ ನಮ್ಮ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಂದು ಇಲ್ಲಿ ಚಿಕ್ಕೋಡಿ ರೋಡ್ ಮ್ಯಾಗ ಕುಂಡ್ರ ಸಂದರ್ಭ ಉದ್ಭವಿಸ್ತೈತಿ. ಲಾ ಆ್ಯಂಡ್ ಆರ್ಡರ್ ಸಲುವಾಗಿ ತಾವೇನು ನಮ್ಮನ್ನು ನಿರ್ಲಕ್ಷಿಸ್ತಾ ಇದ್ರಿ, ಆ ನಿರ್ಲಕ್ಷ್ಯವನ್ನು ಬಿಟ್ಟು ನಮ್ಮ ಬೇಡಿಕೆಗಳನ್ನು ಆದಷ್ಟು ಜಲ್ದಿ ಈಡೇರಿಸಿ ಸೂಕ್ತವಾದ ನ್ಯಾಯ ಕೊಡಬೇಕಂತ ಈ ವೇದಿಕೆ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ನಾನು ವರ್ಧಮಾನ್ ಕೋರಿ, ಊರು ಆಸಂಗಿ, ತಾಲೂಕು ರಬಕವಿ ಬನಟ್ಟಿ, ವೃತ್ತಿಯಲ್ಲಿ ವಕೀಲರು.